ಒಂದು ಮಾತು ಸ್ನೇಹಿತರೆ, ನಾವು ಹಿಂದಿನ ಜನ್ಮದಲ್ಲಿ ಅರ್ಧಕ್ಕೆ ನಿಲ್ಲಿಸಿದ ಕೆಲಸ ಅಥವಾ ಸಾಧನೆಯನ್ನು ಈ ಜನ್ಮದಲ್ಲಿ ಪೂರೈಸಲು ಬಂದಿದ್ದೇವೆ. ನೀವಿಲ್ಲಿ ಇರದಿರುತ್ತಿದ್ದರೆ ಈಗಾಗಲೇ ನೀವು ನಿಮ್ಮ ಸಾಧನೆ ಮಾಡಿ ಮೋಕ್ಷ ಪಡೆದಿರುತ್ತಿದ್ದಿರಿ. ಆದರೆ ಈಗ ನೀವು ಎಲ್ಲಿದ್ದೀರಿ, ನಿಮ್ಮಿಂದ ಒಳ್ಳೆಯ ಅರ್ಧಕ್ಕೆ ನಿಂತ ಸಾಧನೆಯಾಗಬೇಕಾಗಿದೆ. ಹೀಗೆ ಧ್ರುವನು ಧ್ಯಾನದ ಮೂಲಕ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಧ್ರುವ ನಕ್ಷತ್ರನಾದನು, ಹಾಗೆಯೇ ನೀವೆಲ್ಲ ಒಳ್ಳೆಯ ಕೆಲಸ ಮಾಡಿ ಸಾಧಿಸಿ ದೇವರನ್ನು ಪಡೆಯಬೇಕು. ಹೇಳುವುದಕ್ಕೆ ತುಂಬ ಇದೆ, ನೀವು ಕೇಳುವಿರಾ? ಹಾಗಾದರೆ ಕಮೆಂಟ್ನಲ್ಲಿ ಇರುವ ಪ್ಲೇಲಿಸ್ಟ್ ಲಿಂಕ್ ಪ್ರೆಸ್ ಮಾಡಿ ಅಲ್ಲಿರುವ ಸರಳ ಭಗವದ್ಗೀತೆಯ ವಿಡಿಯೋವನ್ನು ಕೇಳಿ. ಇನ್ನೊಂದು ಪುಟ್ಟ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ. ಸಾಧಿಸಿ ಗೆಳೆಯರೇ, ನಿಮ್ಮ ಗುರಿ ನೀವು ಖಂಡಿತ ತಲುಪುತ್ತೀರಿ.